ನಮಸ್ತೆ, ಜೈ ಶ್ರೀರಾಮ್. ನಾನು ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ. ಸೊ ನಿಮ್ಮನೇಲಿ ಏನಾದ್ರು ಈ 6 ವಸ್ತುಗಳೇನಾದ್ರು ಇದ್ದರೆ ಅಥವಾ ಈ ಥರ ಮುರಿದೋಗಿರೋಂಥ ವಸ್ತುಗಳಿದ್ರೆ ಬೇಗ ಡಿಸ್ಕಾರ್ಡ್ ಮಾಡಿಬಿಡ್ಬೇಕು. ಸೊ ಇದನ್ನು ಎಸ್ತಿಲ್ಲ ಅಂತಂದರೆ ನಿಮ್ಮ ಅದೃಷ್ಟ ಕೂಡ ಬದಲಾಗಲ್ಲ. ಸೊ ಯಾವ ಆ ವಸ್ತುಗಳು ಅಂತಂದಾಗ ಎಲ್ಲೋ ಒಂದು ಕಡೆ ಬಿಳಿ ಐಟಮ್ಸ್ಗಳು ಯಾವ್ದಾದ್ರು ಒಡೆದೋಗಿರೋವಂಥದ್ದು ಅಥವಾ ಬಿಳಿ ಐಟಮ್ಗಳು, ಬಿಳಿ ಕಲರ್ ಇರೋವಂಥ ಯಾವ್ದಾದ್ರು ವಸ್ತುಗಳು ಮುರಿದೋಗಿರೋವಂಥದ್ದು ಮನೇಲಿದ್ರೆ ಬೇಗ ಡಿಸ್ಕಾರ್ಡ್ ಮಾಡಿ. ಇದರಿಂದ ನಿಮ್ಮ ಶುಕ್ರ ಹಾಳಾಗುತ್ತೆ. ಶುಕ್ರ ಹಾಳಾಗೋದ್ರಿಂದ ದುಡ್ಡು ಬರೋದು ನಿಂತೋಗುತ್ತೆ. ಅದೇ ರೀತಿ ಈ ಗೋಡಂಬಿ, ತುಂಬ ಹಾಳಾಗಿರುವಂಥ ಗೋಡಂಬಿ ಮನೇಲಿದ್ರೂ ಕೂಡ ಅದು ನಿಮ್ಮ ಕ್ಯಾಶ್ ಫ್ಲೋನ ಬ್ಲಾಕ್ ಮಾಡುತ್ತೆ. ಮತ್ತು ಹಾಳಾಗಿರುವಂಥ ತುಪ್ಪ, ಮನೇಲಿ ಹಾಳಾಗಿರುವಂಥ ತುಪ್ಪ ಇದ್ರೂ ಕೂಡ, ತುಂಬ ಹಳೇದಾಗಿರುವಂಥ ತುಪ್ಪ ಇದ್ರೂ ಕೂಡ ಅದನ್ನು ಇಟ್ಕೊಳ್ಳೋಕೆ ಹೋಗ್ಬಿಡಿ. ಇದು ಕೂಡ ನಿಮ್ಮ ಕ್ಯಾಶ್ ಫ್ಲೋನ ಬ್ಲಾಕ್ ಮಾಡುತ್ತೆ. ಅದೇ ರೀತಿ ಹರಿದೋಗಿರೋವಂಥ ಬಟ್ಟೆಗಳು ಅಥವಾ ನೀವು ಒಳ ಉಡುಪು ಏನು ಅಂಡರ್ವೇರ್ಸ್ ಆಗಲಿ ಇವೆಲ್ಲ ಆಗ್ತಿರಲ್ಲ, ಸೊ ಇದು ಏನು ಹರಿದೋಗಿರೋದು ಅಥವಾ ಹಾಳಾಗಿರೋವಂಥದ್ದೆಲ್ಲ ಹಾಕ್ಕೊಂಡ್ರೆ ನಿಮ್ಮ ಶುಕ್ರ ಹಾಳಾಗುತ್ತೆ. ನಿಮ್ಮ ಶುಕ್ರ ಸ್ಟ್ರಾಂಗ್ ಇರಬೇಕು, ದುಡ್ಡು ಬರಬೇಕು, ಲಕ್ಸುರಿ ಫೀಲ್ ಮಾಡಬೇಕು, ಇವೆಲ್ಲ ಮಾಡಬೇಕು ಅಂದಾಗ ನಿಮ್ಮ ಇದ್ರ ಬಗ್ಗೆ ಭಾಳಷ್ಟು ಒಂದು ಕಾಳಜಿನ ವಹಿಸ್ಬೇಕಾಗುತ್ತೆ ನೀವು. ಅಥವಾ ಮನೇಲಿ ಯಾವುದೋ ಒಂದು ಮುರಿದೋಗಿರೋವಂಥ ಐಡಲ್ಸು, ಮೂರ್ತಿಗಳು, ಎಸ್ಪೆಷಲಿ ಗಣೇಶನ ಸೊಂಡ್ಲು ಮುರಿದೋಗಿದೆ ಅಥವಾ ಏನೋ ಒಂದು ದೇವ್ರದ್ದೇನೋ ವಿಗ್ರಹ ಭಿನ್ನ ಆಗಿದೆ, ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಿದ್ದೀರ ಅಂದರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಇದು ಕೂಡ ನಿಮ್ಮ ಕ್ಯಾಶ್ ಫ್ಲೋನ ಬ್ಲಾಕ್ ಮಾಡುತ್ತೆ. ಅದೇ ರೀತಿ ಮನೇಲಿ ಏನಾದ್ರು ಹಾಳಾಗಿರುವಂಥ ಫರ್ನಿಚರ್ಸು, ಇದೂ ಕೂಡ ನೀವು ಅದನ್ನು ಡಿಸ್ಕಾರ್ಡ್ ಮಾಡಿಬಿಡ್ಬೇಕು. ಅಥವಾ ಹಳೆ ವಸ್ತುಗಳು ನೀವೇನಾದ್ರು ಬಳಕೆ ಮಾಡ್ತಿಲ್ಲ ಅಂದಾಗ ಅದನ್ನು ಮನೇಲಿ ಇಟ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಕ್ಯಾಶ್ ಫ್ಲೋ ಬ್ಲಾಕ್ ಆಗುತ್ತೆ. ಥ್ಯಾಂಕ್ ಯು.